बड़ बोले ऋषि कुमार स्वामी के चेहरे पर कालिक, हिजाब, हिलाल, मुस्लिम कारोबारियों के बायकाट के मामलों पर बड़ बोले बयानों से सुर्खियों में आए ऋषि कुमार ढोंगी स्वामी का मुंह काला करके उसकी औकात याद दिलाई कर्नाटका रक्षणा वेदी के शिवरामेगौड़ा संगठन के कार्यकर्ताओं ने मामला राष्ट्र कवि कोयम्पू की रचना नाड़ गीत के अपमान और इसका सम्मान करने वाले कन्नड़ा पर आंदोलनकारियों का, जिनको गोली मार के खत्म करने के बयान से नाराज इस बड़ बोले ढोंगी स्वामी ऋषि कुमार को बेंगलुरु के गंगम्मा मंदिर को पहुंचे कालिदास ऋषि कुमार स्वामी की ये हालत की कन्नड़ा समर्थक अभिमानियों ने ಗಂಗಮ್ ನಾಣೆಗೂ ನಿನ್ನ ಒಂದು ಮಾತು ಬಗ್ಗೆ ಮಾತಾಡಿಲ್ಲ. ನಾನು ಯಾವಾಗ ಬೈದಿದ್ದೀನಿ ಆ ಬಗ್ಗೆ, ಯಾವಾಗ ಬೈದಿದ್ದೀನಿ ಹೇಳ್ರಿ ನನಗೆ. ಯಾವಾಗ ನಾನು ಜಗಣ್ಣನ ಮನೆಗೆ ಬರ್ತೀನಿ. ಗಾಡಿಯಲ್ಲಿದೆ, ಗಾಡಿ ಅಲ್ಲೇ ಗಾಡಿ ತಗೊಂಡ್ರಿ. ಶ್ರೀರಾಮಣ್ಣ ನಮಸ್ತೆ. ಗಾಡಿ ತಗೊಂಡ್ರಿ, ಗಾಡಿ ತಗೊಂಡ್ರಿ. ಅದನ್ನ ತಿರ್ಚಿದ್ದಾರೆ ಅಷ್ಟೇ, ಮಾತನ್ನ ತಿರ್ಚಿದ್ದಾರೆ. ನಾನು ಬಂದು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಮಿಸ್ಟರ್, ಹಲೋ, ಬಂದು ಮಾತಾಡ್ತೀನಿ. ಜಗಣ್ಣಿಗೆ ಹೇಳಿ, ಜಗಣ್ಣ ಮಾತಾಡ್ತೀನಿ. ಜಗಣ್ಣ ಮಾತಾಡ್ತೀನಿ. ನಾನು ಬೈದಿಲ್ಲಮ್ಮ. ಹೋರಾಟಗಾರರಿಗೆ ಲಾಸ್ಟ್ ಬಂದ್ ಕರೆ ಕೊಟ್ಟಾಗ ಹಿರಿಯ ಹೋರಾಟಗಾರರು ವಾಟಾಳರಾಜವರು ಬಂದ್ ಕರೆ ಕೊಟ್ಟಾಗ ಜಗಣ್ಣ ಕೊಡು ಅಂತ ಹೋರಾಟಗಾರ ಇಲ್ವಾ? ಇಲ್ಲ, ಯಾವುದೇ ಹೋರಾಟಗಾರರು ತಂದಿಲ್ಲ. ರುದ್ರಾಕ್ಷಿ ರುದ್ರಾಕ್ಷಿ ಹಣೆಗಳು ಯಾರಿಗೂ ಅಂದಿಲ್ಲ. ತೆಗೆದ್ಬಿಟ್ಟು ಮಾರ ಯಾವಾಗ ಬೈದಿದ್ದೀನಿ? ಹೋರಾಟಗಾರನ್ನು ಹೋರಾಟಗಾರನ ಗುಂಡಿಕ್ಕಿ ಕೊಲ್ಲಿ ಸ್ವಾಮಿ ಸ್ವಾಮೀಜಿ ಕನ್ನಡ ಹೋರಾಟಗಾರ ಗುಂಡಿಕ್ಕಿ ಕೊಲ್ಲಿ ಅಂತ ಸ್ವಾಮಿಗೆ. ನಮಸ್ತೆ, ಜೈ ಮಾ ಕಾಳಿ. ಇವತ್ತಿನ ದಿವಸ ನಮ್ಮ ಈ ಕಾಳಿಕಾ ಸೇನೆ ಕರ್ನಾಟಕದ ಕಾರ್ಯದರ್ಶಿಗಳು, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ಸಂಘಟನಾ ಯೂತ್ ಕಾರ್ಯದರ್ಶಿ ಹಾಗೂ ಬೆಂಗಳೂರು ನಗರದ ಅಧ್ಯಕ್ಷರು ಇವರೆಲ್ಲ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಬಂದ್ವಿ. ಪೂಜೆಗೆ ಬಂದಾಗ ಬಹಳಷ್ಟು ಜನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ನಿಜ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಯಿತು. ಗಂಗಮ್ಮನ ದೇವಸ್ಥಾನದಲ್ಲಿ ಆ ಯಮ್ಮನ ಕಪ್ಪು ಮೂರ್ತಿ ನೋಡ್ತಾ ಇದ್ರೆ ಕಣ್ಗಬ್ಬ. ನೀವು ಮಲ್ಲೇಶ್ವರದ ಗಂಗಮ್ಮನ ದೇವಸ್ಥಾನಕ್ಕೆ ಒಂದ್ಸತಿ ಬರಬೇಕು. ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಕ್ತಿ ಅದು. ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಮೀಟಿಂಗು ಆಯಿತು. ಮೀಟಿಂಗು ಆದಮೇಲೆ ಒಂದಷ್ಟು ಜನ ಬಂದರು. ನೀವು ಕುವೆಂಪುನ ಬೈದಿದ್ದೀರಾ, ನೀವು ಕನ್ನಡ ಪಡೆನ ಬೈದಿದ್ದೀರಾ, ಆಮೇಲೆ ಅದೇನು ಕೆಂಪೇಗೌಡರನ್ನ ಬೈದಿದ್ದೀರಾ ಅಂತ ಸುಮ್ಮನೆ ಕ್ರಿಯೇಷನ್. ನಾನು ಯಾವುದೇ ಕೆಂಪೇಗೌಡರನ್ನಾಗಲಿ, ಕುವೆಂಪು ಅವ್ರನ್ನಾಗಲಿ, ಕನ್ನಡ ಪಡೆಗಳನ್ನಾಗಲಿ ನಾನು ಯಾವತ್ತೂ ಬೈದಿಲ್ಲ. ಅದು ನಿಮ್ಮಲ್ಲಿ ಇದ್ದರೆ ದಾಖಲೆ ಅದನ್ನು ತರಬೇಕು. ಅದನ್ನು ಬಿಟ್ಬಿಟ್ಟು ಕಪ್ಪು ಮಸಿ ಹಾಕ್ತೀವಿ ಅಂತ ಮಸಿ ಹಾಕಿದ್ದೀರ. ನಿಜ ಹೇಳ್ತಾ ಇದ್ದೀನಿ, ನಾನು ನನ್ನನ್ನು ಕನ್ನಡಿಲಿ ನೋಡ್ಕೊಂಡಾಗ ಫುಲ್ ಖುಷಿ ಆಯಿತು. ಏನಕ್ಕೆ ಅಂದರೆ ಕಾಳಿ ಇರೋದೇ ಕಪ್ಪು. ನೀವು ತೋರಿಸಿರೋದೇನು ಅಂತಂದರೆ ಕಾಳಿಯ ರುದ್ರಾವತಾರವನ್ನು ತೋರಿಸಿದ್ದೀರ. ಇದು ಕಪ್ಪು ಅಂತ ನಾನು ತಿಳ್ಕೊಳ್ತಾನೆ ಇಲ್ಲ, ಮಸಿ ಅಂತ ನಾನು ತಿಳ್ಕೊಳ್ತಾ ಇಲ್ಲ. ಇದು ಒಂದು ಮೆಟ್ಲು ಅಂತ ತಿಳ್ಕೊತಾ ಇದ್ದೀನಿ. ಯಾವ ಈ ಒಂದು ಹೋರಾಟದ ದಿಕ್ಕು ನುಗ್ತೋ
ಅವಾಗಿಂದ ನಿಮ್ಗಳಿಗೆಲ್ಲ ಬಹಳಷ್ಟು ಉರಿತಾ ಇದೆ. ಖುಷಿ ಖುಷಿ. ಯಾರೋ ಕಪ್ಪಾಕ್ದವರೆಲ್ಲ ಯಾರು? ಹಿಂದೂಗಳಂತೆ. ಈಗ ಯಾರು ಖುಷಿ? ತುರುಕರಿಗೆ. ಯಾರು ತುರುಕರು ಆಗಲಿ, ಯಾರೋ ಹಾಕಿರೋ ಎಡಚರಾಗಲಿ ಖುಷಿ ಪಡಬೇಡಿ. ನನಗೆ ಖುಷಿ ಆಗ್ತಾ ಇರೋದು ಅಂದರೆ, ನೀವು ಕಪ್ಪು ಮಸಿಯನ್ನು ನನಗೆ ಎಸಿತಿದ್ದೀರಾ ಅಂದರೆ ನಿಮ್ಮನ್ನು ತಲುಪಿದ್ದೀನಿ ನಾನು, ನಿಮ್ಮನ್ನು ಮುಟ್ಟಿದ್ದೀನಿ ನಾನು. ನೀವು ನೋಡ್ಕೊಂಡಿದ್ದೀರಾ, ಕೈಲಾಗ್ದಿರಾ ಮಸಿ ಬೆಳೆದಿದ್ದೀರಾ. ನಿಮಗೆ ದಮ್ಮಿದ್ರೆ ಹೇಳ್ತಾ ಇದ್ದೀನಿ ಕೇಳಿ, ದಮ್ಮಿದ್ರೆ. ನಾನು ಯಾವ್ದ್ಯಾರನ್ನ ಇದು ಕೆಂಪೇಗೌಡರನ್ನ ಬೈದಿದ್ದೀನಿ, ಕುವೆಂಪು ಅವ್ರನ್ನ ಬೈದಿದ್ದೀನಿ ಅಂದ್ರಲ್ಲ, ಅದನ್ನು ಕೋರ್ಟಲ್ಲಿ ಸಾಬೀತು ಮಾಡ್ರ ನೀವು ನಿಜವಾಗ್ಲೂ ಗಂಡಸರಾಗ. ಇದು ಲಾಸ್ಟ್. ನಮಸ್ಕಾರ. अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए ख़ानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर ख़ास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन। तशखीस करते हुए दवाई की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर।